ಭಾವ, ನೀವ್ ಹೀಗೆ ಸುಮ್ಮನೆ ಇದ್ರೆ ನಮಗ್ ಇನ್ನೂ ಜಾಸ್ತಿ ಭಯ ಆಗತ್ತೆ. ಅದೇನ್ ವಿಷಯ ಅಂತ ಹೇಳಿ ಭಾವ. ಮನೇಲಿ ಯಾರಿಗೆ ಭಯ ಇರಬೇಕೋ ಅವ್ರಿಗೆ ಇಲ್ಲ. ಈ ಮನೆ ಮರ್ಯಾದೆ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ. ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಜೆಪಿ? ಇನ್ಯಾರ ಬಗ್ಗೆ? ನಿನ್ನ ಮಗನ ಬಗ್ಗೆ. ಅದು ಅವರೇ ಭಾರ್ಗವಿ ಅಂತ ಗೊತ್ತಿರಲಿಲ್ಲ ಡ್ಯಾಡ್. ಡಾಕ್ಯುಮೆಂಟ್ಸ್ ಅನ್ನಲ್ಲ, ಅದು ಎಲ್ಲಿ ರೆಡಿ ಮಾಡೋದು ಅಂತ ಕೇಳ್ತಾ ಇದ್ದೆ. ಅಷ್ಟರಲ್ಲಿ ಶ್ಯಾಮ್ ಬಂದು ವಾನ್ ಮಾಡಿದ್ರು. ಆಮೇಲೆ ಮಾತಾಡಿಲ್ಲ ಡ್ಯಾಡ್. ನಿಜ ಹೇಳು, ನೀನೇನಾದ್ರೂ ಆ ಭಾರ್ಗವಿ ಪರವಾಗಿ? ಚಚೆ, ಎಲ್ಲಾದ್ರೂ ಉಂಟಾ ಡ್ಯಾಡ್? ನಿಮ್ಮಗಾಗಿ ನಾನು ಬೇರೆ ಲಾಯರ್ಗೆ ಸಪೋರ್ಟ್ ಮಾಡ್ತೀನ? ನಾನು ಯಾವತ್ತಿದ್ರು ನಿಮ್ಮ ಪರನೇ ಡ್ಯಾಡ್. ನೋಡ್ತಾ ಇರಿ ಡ್ಯಾಡ್, ಈ ಕೇಸ್ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ಅರ್ಜುನ್ ನನ್ನ ಫ್ರೆಂಡ್ ಅಂತ ಏನಾದ್ರೂ ಜೆಪಿ ಅವನನ್ನ ಹೆದರ್ಸ್ ಮಾಡ್ತೀನಿ ಅವ್ರಿಗೆ. ವಾದದಲ್ಲಿ ನಿಮ್ಮನ್ನ ಯಾರು ಮೀರ್ಸಕ್ಕಾಗಲ್ಲ ಡ್ಯಾಡ್. ನೀವು ಎಲ್ಲಾರ ಕಣ್ಣಿಗೆ ಒಳ್ಳೆಯವರಾಗೇ ಇರ್ಬೇಕು. ನಿಮ್ಮ ಮಗ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಪಾರ್ಥ ಜೆಪಿ ಪಾಟೀಲ್ಗೆ ಬೈತಿದ್ದಾನೆ, ಮತ್ತೆ ಹೇಳಿದೆಲ್ಲ ಕೇಳಿಸ್ಕೊಳಕ್ಕಾಗತ್ತಾ? ಸರಿಯಾಗಿ ಮಾತಾಡು ಪಾರ್ಥ. ನೋಡ್ತಾ ಇರು, ನೀನು ಈ ಕೆಟ್ಟ ಲಾಯರ್ ಜೆಪಿ ಪಾಟೀಲ್ಗೆ ಬೈದೆ ಅಂತ ಗೊತ್ತಾದ್ರೆ ನಿಮ್ಮಪ್ಪಂಗೆ ನೀನ್ ಎಷ್ಟು ನ್ಯಾಯವಂತ ಅಂತ ಹೆಮ್ಮೆ ಆಗತ್ತೆ. ಆದ್ರೆ ನನಗೆ ನೀನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಇಲ್ಲ. ನೋಡೋ, ಅದೇನೇ ಕೆಲಸ ಇದ್ರು ಮುಗಿಸ್ಕೊಂಡು ಜಾಗ ಖಾಲಿ ಮಾಡ್ತಾ ಇರ್ಬೇಕು. ಮತ್ತೆ ಇನ್ನೊಂದ್ಸತಿ ಆ ಭಾರ್ಗವಿ ಜೊತೆ ಮಾತಾಡ್ತಾ ನಿಂತಿರೋದನ್ನ ನಾನು ನೋಡಿದ್ರೆ ಪರಿಣಾಮ ಸರಿಯಾಗಿರಲ್ಲ. ನೋಡಿ ಶ್ಯಾಮ್, ಸಾರಿ ಡ್ಯಾಡ್, ನಿಮ್ಮ ಹತ್ರ ಸುಳ್ಳು ಹೇಳಿದೆ. ನನ್ನ ಹೀರೋ ನೀವು ಸರಿ ದಾರಿಲಿ ನಡಿಬೇಕು ಅಂತಾನೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಹಾಗಿರುವಾಗ ಇಂಥ ಟೈಮಲ್ಲಿ ನಿಜ ಹೇಳಿದ್ರೆ ನನ್ನ ಪ್ರಯತ್ನ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ಸುಳ್ಳು ಹೇಳಿದೆ. ಐ ಆಮ್ ರಿಯಲಿ ವೆರಿ ಸಾರಿ ಡ್ಯಾಡ್. ಸೂಪರ್ ಪಾರ್ಥ, ನೀನು ಮನೆ ಸಾಫ್ಟ್ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ನಿನ್ನ ಕೆಣ್ಕಕ್ ಬಂದ್ ಜೆಪಿನ ಸರಿಯಾಗಿ ಬೈದ್ ಕಳಿಸ್ದೆ. ನಾನ್ ದೂರದಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ದೆ. ಹೌದು ಮೇಡಮ್. ಮೊದ್ಲೇ ನೀನ್ ಅವ್ರ ಫ್ಯಾನ್ ಬೇರೆ. ಅವ್ರನ್ನ ನೋಡಿ ನೀನ್ ಎಲ್ಲಿ ಭಯ ಪಟ್ಕೊಳ್ತೀಯೋ, ಎಲ್ಲಿ ಮಾತಾಡದೆ ಸುಮ್ನಾಗ್ಬಿಡ್ತೀಯೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಧೈರ್ಯವಾಗಿ ಮಾತಾಡಿ ಕಳಿಸ್ದೆ ನೋಡು, ಮೆಚ್ತೆ ಕಣಯ್ಯ ನಿನ್ನ. ಡ್ಯಾಡ್ ಅವರಾಗೆ ಕೇಳಿದ್ರು ನಿಜ ಹೇಳಕ್ಕಾಗ್ತಿಲ್ಲ. ಭಾರ್ಗವಿಗೆ ನಾನೇ ನಿಜ ಹೇಳ್ಬೇಕು ಅಂತ ಅನ್ಕೊಂಡ್ರು ಹೇಳಕ್ಕಾಗ್ತಿಲ್ಲ. ಛೇ, ಇನ್ಯಾವಾಗ ಹೇಳೋದು? ಜೆಪಿ, ಏನಿದು ಇಷ್ಟು ಅರ್ಜೆಂಟಾಗಿ ಬರಕ್ ಹೇಳಿ? ಬೇರೆ ಏನಾದ್ರು ಕಿರಿಕಾಯ್ತಾ? ನಿನ್ ಮಗಳನ್ನ ಕೇಳು. ಇವಳು ನೆನ್ನೆ ನಮ್ಮ ಮನೆಗೆ ಬಂದಿದ್ಲಂತೆ. ಇವತ್ತೇ ಈಗ್ಲೇ ಅರ್ಜುನ್ ಜೊತೆ ಮದ್ವೆ ಮಾಡಿಸು ಅಂತ ಹಠ ಹಿಡಿದಿಯಾಳೆ. ಅದಕ್ಕೆ ಸಿಚುಯೇಷನ್ ಸೀರಿಯಸ್ ಆಗಿದೆ ಅನ್ಕೊಂಡು ನಿಮ್ಮಿಬ್ರನ್ನ ಇಲ್ಲ ಕರೆಸ್ತೀನಿ. ಏನಿದು ಮಗಳೇ, ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ಯಾ?
ಯಾಕೆ ಮಗಳೇ ಟೆನ್ಷನ್ ಮಾಡ್ಕೊಂಡು? ಇವಾಗ ತಾನೇ ಎಂಗೇಜ್ಮೆಂಟ್ ಮುಗ್ದಿದೆ. ಈ ಕೇಸ್ ಮುಗಿದ ಮೇಲೆ ನಿನ್ನ ಮದುವೆ ಮಾಡ್ತೀವಿ ಅಂತ ನಾವು ಹೇಳಿರ್ಲಿಲ್ವಾ? ನಿನಗೆ ನಮ್ಮಿಬ್ಬರ ಮೇಲೆ ನಂಬಿಕೆ ಇಲ್ವಾ? MLA ನ ನನ್ನ ಮಗಳ ಮದುವೆನ ಧಾಮ್ ಧೂಮ್ ಅಂತ ಮಾಡ್ಬೇಕು ಅಂತ ನನಗೆ ಆಸೆ ಇರಲ್ವಮ್ಮ? JP, ನನ್ನಿಬ್ರು ಮಕ್ಕಳು ನನ್ನ ಮನಸ್ಸನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ರಿಲ್ಯಾಕ್ಸ್. ನೀನ್ ಇವಳನ್ನ ಬೈಬೇಕು ಅಂತ ನಾನು ನಿಮ್ಮನ್ನ ಇಲ್ಲಿ ಕರೆಸ್ಲಿಲ್ಲ. ವಿಷಯ ಏನು ಅಂತ ತಿಳ್ಕೊಳಕ್ ಕರೆಸ್ದೆ. ಇವಳಿಗೆ ಅರ್ಜುನ್ ಮೇಲಿರೋ ಪ್ರೀತಿ ನೋಡಿ ಬೆರಗಾಗಿ ಕರೆಸ್ದೆ. ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ಸ್ ಡ್ಯಾಡ್. ಡ್ಯಾಡ್, ನಿಮ್ಮ ಆಸೆ ಕನಸು ನನಗೂ ಅರ್ಥ ಆಗುತ್ತೆ. ಆದ್ರೆ ಸಿಚುವೇಶನ್ ಹೀಗೆ ಮಾಡಿಸ್ತಾ ಇದೆ. ಬೇಕಾದ್ರೆ ರಿಸೆಪ್ಷನ್ ಗ್ರ್ಯಾಂಡ್ ಆಗಿ ಇಟ್ಕೊಳ್ಳೋಣ, ಅಬ್ರಾಡ್ಗೆ ಹೋಗಿ ಡೆಸ್ಟಿನೇಷನ್ ವೆಡ್ಡಿಂಗ್ ಇಟ್ಕೊಳ್ಳೋಣ ಡ್ಯಾಡ್. ಆದ್ರೆ ಮದುವೆ ಮಾತ್ರ ಬೇಗ ಮಾಡಿ ಡ್ಯಾಡ್, ಪ್ಲೀಸ್. ಡ್ಯಾಡ್, ರಿಜಿಸ್ಟರ್ ಆಫೀಸೋ ಇಲ್ಲ ದೇವಸ್ಥಾನನೋ ಯಾವ ಪ್ಲೇಸ್ ಆದ್ರೂ ಪರವಾಗಿಲ್ಲ ಡ್ಯಾಡ್. ಒಟ್ನಲ್ಲಿ ಮದ್ವೆ ಆಗ್ಬೇಕು ಡ್ಯಾಡ್. ಡ್ಯಾಡ್, ನನ್ನ ಕತ್ತಲ್ಲಿ ನನ್ನ ಅರ್ಜುನ್ ಕಟ್ಟೋ ತಾಳಿ ಇರ್ಬೇಕು ಡ್ಯಾಡ್. ಪ್ಲೀಸ್ ಡ್ಯಾಡ್, ಪ್ಲೀಸ್ ಅಂಕಲ್. ಸಿಚುಯೇಷನ್ ಬೇರೆ ಇದೆ ಅಂದ್ರೆ ನೀನ್ ಮಾತಾಡ್ತಿರೋದು ನೋಡಿದ್ರೆ ಏನೋ ಸೀರಿಯಸ್ ರೀಸನ್ ಇರ್ಬೇಕು. ಅದೇನಂದ್ರೆ ಪರವಾಗಿಲ್ಲ, ಹೇಳು ಮಗಳೇ. ಇಲ್ಲಿರೋದು ನಾವಿಬ್ರೇ. ಇಷ್ಟ ದಿನ ಈ ವಿಷಯನ ಇಬ್ರಿಗೂ ಹೇಳ್ಬಾರ್ದು, ಕಂಪ್ಲೇಂಟ್ ಮಾಡಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಈಗ ಈ ವಿಷಯ ನಿಮಗೆ ಹೇಳ್ದೆ ಬೇರೆ ದಾರಿ ಇಲ್ಲ ಅನ್ನಿಸ್ತಾ ಇದೆ. ಅರ್ಜುನ್ ಒಂದ್ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ. ಭಾವ, ನೀವ್ ಹೀಗೆ ಸುಮ್ಮನೆ ಇದ್ರೆ ನಮಗ್ ಇನ್ನೂ ಜಾಸ್ತಿ ಭಯ ಆಗತ್ತೆ. ಅದೇನ್ ವಿಷಯ ಅಂತ ಹೇಳಿ ಭಾವ. ಮನೇಲಿ ಯಾರಿಗೆ ಭಯ ಇರ್ಬೇಕೋ ಅವ್ರಿಗೆ ಇಲ್ಲ. ಈ ಮನೆ ಮರ್ಯಾದೆ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ. ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ JP? ಇನ್ಯಾರ ಬಗ್ಗೆ? ನಿನ್ನ ಮಗನ ಬಗ್ಗೆ. ಅವನೇನ್ ಮಾಡ್ದ JP? ಎಂಗೇಜ್ಮೆಂಟ್ ಆಗಿ ಮದುವೆ ಫಿಕ್ಸ್ ಆಗಿರೋ ಹುಡುಗ. ಜವಾಬ್ದಾರಿನೇ ಇಲ್ದೆ ಇನ್ಯಾರ್ದೋ ಜೊತೆ ಪ್ರೀತಿ ಪ್ರೇಮ ಅಂತ ಸುತ್ತಾ ಇದ್ದಾನೆ. ಹಾಳಾದ ವಂದನ ಮದ್ವೆ ಬಗ್ಗೆ ಮಾತಾಡು ಅಂದ್ರೆ ಈ ಭಾರ್ಗವಿ ಬಗ್ಗೆ ಹೇಳ್ಬಿಟ್ಲಾ? ಇವನು ಮಾಡಿರೋ ತಪ್ಪು ಗೊತ್ತಾಗಿ ವಂದನ ಈಗಿಂದೀಗ್ಲೇ ಮದುವೆ ಆಗಬೇಕು ಅಂತ ಹಠಕ್ ಬಿದ್ದಿದ್ದಾಳೆ. ನೀವೇನು ತಲೆ ಕೆಡ್ಸ್ಕೋಬೇಡಿ JP. ವಂದನಾ ಜೊತೆ ನಾನ್ ಮಾತಾಡ್ತೀನಿ, ಅವಳಿಗೆಲ್ಲ ಅರ್ಥ ಮಾಡಿಸ್ತೀನಿ. ಅವಳು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅರ್ಥ ಮಾಡ್ಕೊಬೇಕಾಗಿರೋದು ಇವನು. ಮಾಡಿರೋ ಕರ್ಮಕಾಂಡಕ್ಕೆ ಅವನನ್ನು ಬಿಟ್ಟು ಹೋಗದೆ ಇನ್ನೂ ಮದುವೆ ಆಗ್ತೀನಿ ಅಂತ ಅವಳು ಹೇಳ್ತಿದ್ದಾಳಲ್ಲ, ಅದೇ ನಮ್ಮ ಪುಣ್ಯ. ವಂದನಾ ಇಸ್ ರೈಟ್. ಇನ್ನು ತಡ ಮಾಡದೆ ಅವಳು ಹೇಳ್ದಾಗೆ ನಾಳೆನೆ ಮದುವೆ ಮಾಡ್ಬಿಡ್ಬೇಕು. ಹವಾ, ನಾಳೆನೆ ಮದ್ವೆನಾ? ಹೇಳಿದ್ದನ್ನ ಪದೇ ಪದೇ ಹೇಳಕ್ಕಾಗಲ್ಲ. ನಾಳೆ ಬೆಳಗ್ಗೆನೆ ದೇವಸ್ಥಾನದಲ್ಲಿ ಅರ್ಜುನ್ಗೆ ವಂದನಾಗೆ ಮದುವೆ ಆಗುತ್ತೆ. ಅಲ್ಲ JP, ಇಷ್ಟೊಂದು ಅರ್ಜೆಂಟ್ ಆಗಿ ಮದ್ವೆ ಅಂದ್ರೆ? ಈಗಾಗ್ಲೇ ತುಂಬಾ ತಡ ಆಗಿದೆ ನಿರ್ಮಲಾ. ಅದಕ್ಕೆ ನಿನ್ನ ಮಗ ಹೀಗೆ ಹಾದಿ ತಪ್ತಾ ಇರೋದು. ಇನ್ಮೇಲೆ ನಾನ್ ಹೇಳಿದ್ದೆ ಮುಹೂರ್ತ, ನಾನ್ ಹೇಳ್ದಂಗೆ ಸಂಭ್ರಮ. ಆಗ್ಲೇ ಇದು ಹದ್ಬಸ್ತಲ್ಲಿರ್ತಾರೆ. ನಾನ್ ರೆಡಿ ಆಗೋದು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಮುಚ್ಚ ತೆಗಿಯೋ ಅಷ್ಟರಲ್ಲಿ ಎಲ್ರು ಎಂಗೇಜ್ಮೆಂಟ್ ಮದ್ವೆ ಅಂತ ಮಾಡಿ ಮುಗಿಸೇ ಬಿಡ್ತಾರೆ. ನೋಡಿ, ಯಾವುದೇ ಕಾರಣಕ್ಕೂ ಈ ವಿಷಯ ನಮ್ಮಷ್ಟು ಜನಕ್ಕೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗಬಾರ್ದು. ಪರ್ಟಿಕ್ಯುಲರ್ಲಿ ಅರ್ಜುನ್. ಏನಿಬ್ರು ಮುಖ ಮುಖ ನೋಡ್ಕೊಂತಿದ್ದೀರಾ?
ಹೋಗಿ ಮದ್ವೆಗೆ ತಯಾರಿ ಮಾಡ್ಕೊಳ್ಳಿ. ಸರಿ ಜೆ. ಅದ್ ಸರಿ, ನಾಳೆ ಅರ್ಜುನನ್ನ ದೇವಸ್ಥಾನಕ್ಕೆ ಯಾರು ಕರ್ಕೊಂಡ್ ಬರ್ತೀರಾ? ಮಾವ, ನಾನ್ ಕರ್ಕೊಂಡ್ ಬರ್ತೀನಿ. ದೇವ್ರು ಇಷ್ಟು ಬೇಗ ತತಾಸ್ತು ಅಂತಾನೆ ಅಂತ ಗೊತ್ತೇ ಇರ್ಲಿಲ್ಲ. ಏನೇ ಆಗ್ಲಿ, ನಾಳೆ ನಮ್ ಕುರಿನ ಹಳ್ಳಕ್ ತಳ್ಳೋ ದಿನ ಚೆನ್ನಾಗಿ ಒಪ್ಸಿ ಕೊಪ್ಸಿ ಕರ್ಕೊಂಡ್ ಹೋಗೋಣ. ಅಪ್ಪ, ನೀವು ನಿಮ್ಮ ಆಸೆಗಳನ್ನೆಲ್ಲ ಹೇಳ್ಕೊಂಡ್ರಿ. ಹಾಗೆ ನಂದು ಒಂದು ಆಸೆ ಇದೆ, ಈಡೇರಿಸ್ತೀರಪ್ಪ? ಆಸೆನಾ? ಹ್ಮ್. ನಿಂದ? ಏ, ನೀ ಕೇಳೋದೆಷ್ಟೋ ನಾನು ಈಡೇರ್ಸೋದೆಷ್ಟೋ. ಕೇಳು, ಅದೇನ್ ಕೇಳು. ಅಪ್ಪ, ಅದು ಈ ಸಲ ಕೋರ್ಟ್ ಕೊನೆ ಹಿಯರಿಂಗಿಗೆ ನೀವು ನನ್ನ ಜೊತೆ ಬರ್ಬೇಕಪ್ಪ. ಇಲ್ಲ ಪುಟ್ಟಿ, ಅದೊಂದು ಮಾತ್ರ ನನ್ನ ಕೈಲಾಗೋದಿಲ್ಲ. ಅಪ್ಪ, ಈ ಕೇಸ್ನ ನಾವು ಆಲ್ರೆಡಿ 80% ಗೆದ್ಬಿಟ್ಟಿದೀವಪ್ಪ. ಆ ವಿಕ್ಕಿನೇ ಅವನ್ ಬಾಯಾರಿ ನಿಜನ ಒಪ್ಕೊಂಡಿದ್ದಾನೆ. ಅವ್ರ ಈ ಕೇಸ್ನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಫೈನಲ್ ಜಡ್ಜ್ಮೆಂಟು ನಮ್ ಪರವಾಗಿ ಆಗುತ್ತೆ ಅನ್ನೋ ನಂಬಿಕೆ ನನ್ಗಿದೆಯಪ್ಪ. ನೀ ನನ್ ಗೆಲ್ಲೋದ್ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ದಯವಿಟ್ಟು ಬಾ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ನೀ ನನ್ನ ಜೊತೆ ಕೋರ್ಟಿಗೆ ಬಾರಪ್ಪ. ಮತ್ತೆ ಆ JP ಪಾಟೀಲ್, ಆ ಶಕ್ತಿ ಪ್ರಸಾದ್, ಅವರಿಬ್ರು ಮುಖ ನೋಡೋದಕ್ಕೆ ನನಗಿಷ್ಟ ಇಲ್ಲ ಪುಟ್ಟಿ. ಅಪ್ಪ, ಇನ್ನು ಎಷ್ಟು ವರ್ಷ ಅಂತ ಹೀಗೆ ಇರ್ತೀಯ ಹೇಳು? ಅವ್ರು ಮಾಡಿರೋ ತಪ್ಪಿಗೆ, ಅವ್ರು ಮಾಡಿರೋ ಮೋಸಕ್ಕೆ ನೀನ್ ಯಾಕಪ್ಪ ಬೆಲೆ ತರಬೇಕು? ಅಪ್ಪ, ತಪ್ಪು ಮಾಡಿರೋ ಅವರೇ ರಾಜರೋಷವಾಗಿ ಓಡಾಡ್ಕೊಂಡಿದ್ದಾರೆ. ನೀನ್ ಸತ್ಯದ ಪರವಾಗಿ ನಿಂತಿದ್ದೆ ಅಪ್ಪ. ಸತ್ಯವಾಗಿರೋ ನೀನು ಹೀಗಿರ್ಬಾರ್ದು ಅಪ್ಪ. ಸರಿಯಪ್ಪ, ನೀನು JP ಪಾಟೀಲ್ ಸೋಲೋದನ್ನ ನೋಡಕ್ ಬರ್ಬೇಡ, ಅವ್ರ ಕಡೆ ತಿರುಗು ನೋಡ್ಬೇಡ. ಆದ್ರೆ ನಿನ್ ಮಗ್ಳು ಗೆಲ್ಲೋದನ್ನ ನೋಡಕ್ ಬಾ ಅಪ್ಪ. ನಿನ್ ಪುಟ್ಟಿ ವಾದ ಮಾಡಿ ಗೆಲ್ಲೋದನ್ನ, ಸಂಧಿಗೆ ನ್ಯಾಯ ಸಿಗದನ್ನ ನೋಡೋದಕ್ಕಾದ್ರೂ ಬಾ ಅಪ್ಪ. ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಬನ್ನಿ ಅಪ್ಪ. ಸರಿ ಪುಟ್ಟಿ, ನಾ ಬರ್ತೇನೆ. ಥ್ಯಾಂಕ್ ಯು ಅಪ್ಪ.